ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಾಧನೆಯ ಬದುಕು ಎಂಬ ಸಂಚಿಕೆಯಲ್ಲಿ ಇವತ್ತಿನ ಅತಿಥಿಯಾಗಿ ನಮ್ಮ ಕಲಬುರಗಿಯ ಭಾಗದ ಮತ್ತು ಈ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಈ ಪ್ರದೇಶದ ಭಾಗಕ್ಕೆ ಒಂದು ಮಾದರಿಯಾಗಿರುವಂತಹ ಹಿರಿಯ ಸಾಹಿತಿ ಮತ್ತು ಕಲಾವಿದ ನಮ್ಮ ನೆಚ್ಚಿನ ಸಾಹಿತಿ ಡಾಕ್ಟರ್ ಶ್ರೀ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು ಉಪಸ್ಥಿತರಾಗಿದ್ದಾರೆ. ಅವರೊಂದಿಗೆ ನಾವು ಜೀವನದ ಮನದಾಳದ ಮಾತನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಕಲಬುರಗಿ ನಾಡಿನಲ್ಲಿ ನೀವು ಒಂದು ಸಾಹಿತಿಯಾಗಿ ಮತ್ತು ರಂಗಭೂಮಿ ಕಲಾವಿದರಾಗಿ ಜೊತೆಗೆ ಸಾಮಾಜಿಕ ಸಂಘಟನೆಗಳಲ್ಲಿ ಕೂಡ ತಾವು ಬಹಳಷ್ಟು ಅನುಭವ ಹೊಂದಿರುವಂಥ ವ್ಯಕ್ತಿಯಾಗಿದ್ದಾರೆ. ಸರ್, ಈ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ನೀವು 50 ವರ್ಷ ನೀವು ಈ ಭಾಗದಲ್ಲಿ ಒಂದು ಹೆಸರು ಪಡೆದಿರಿ. ನಿಮ್ಮ ಬಾಲ್ಯ ಜೀವನ, ನಿಮ್ಮ ಹುಟ್ಟೂರು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೆನಪು ಯಾವಾಗಲೂ ಸಂತೋಷ ಕೊಡ್ತದಂತೆ. ಹಾಗೆ ನನ್ನ ಈ 73 ವಸಂತಗಳ ಹಿನ್ನೆಲೆಯಲ್ಲಿ 73 ವರ್ಷಗಳ ಹಿಂದೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ. ಅದು ನನಗೆ ಭಾಳ ಸಂತೋಷದ ಸಂಗತಿ ಆಗಿದೆ. ಬದುಕು ನಮ್ಮ ಕೈಯಲ್ಲಿ ಇಲ್ಲ ಅಂತ ನಾವೆಲ್ಲರೂ ಭಾಷಣಗಳಲ್ಲಿ ಹೇಳ್ತೀರಿ, ನೀವು ಕೇಳ್ತೀರಿ. ಆದರೆ ಪರಿಸರ, ಸಮಾಜ, ಕುಟುಂಬ, ಅನೇಕ ವ್ಯಕ್ತಿಗಳು ನಮ್ಮ ಬದುಕನ್ನು ರೂಪಿಸುವುದರಲ್ಲಿ ಮಹತ್ವದ ಪಾತ್ರವಿದೆ. ಈ ಸಾಧನೆಯ ಹಿಂದಿನ ಹೆಜ್ಜೆಗಳನ್ನು ಗುರುತಿಸ್ಬೋದಾದರೆ, ಖರೆ ನಮ್ಮದು ರಾಯಚೂರು ಜಿಲ್ಲೆ, ನನ್ನ ಜನ್ಮಭೂಮಿ ರಾಯಚೂರು ಜಿಲ್ಲೆ, ಕರ್ಮಭೂಮಿ ಕಲಬುರಗಿ ಜಿಲ್ಲೆ. ಹೀಗಾಗಿ ನಾನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು, ಈಗ ಸದ್ಯ ಅದು ಮಸ್ಕಿ ತಾಲೂಕಿನಲ್ಲಿ ಸೇರಿಕೊಂಡಿದೆ. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥದ್ದು ತಲೇಖಾನ್ ಅಂತ, ಆ ಲಿಂಗಸೂರು ತಾಲೂಕಿನ ಕೊನೆಯ ಹಳ್ಳಿ. ಅದು ಸುಮಾರು 300 ಮನೆಗಳು, 1600 ಜನಸಂಖ್ಯೆ ಊರು. ನಾನು ಹುಟ್ಟಿದ್ದು 1953 ಫೆಬ್ರವರಿ 14ರಂದು. ಅಂದರೆ ಈ 70 ವರ್ಷಗಳ ಹಿಂದೆ ನಾನು ನಮ್ಮ ಊರನ್ನು ನೆನಪು ಮಾಡಿಕೊಳ್ಬಹುದಾದರೆ, ಕುಗ್ರಾಮ ಅತ್ಯಂತ ಯಾವುದೇ ಸೌಲಭ್ಯಗಳಿಲ್ಲದಂಥ ಒಂದು ಹಳ್ಳಿ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಮುಖ್ಯವಾಗಿ ಅಂದರೆ ನಮ್ಮ ತಂದೆಯವರು ಶಿಕ್ಷಕರಿದ್ದರು. ಆಗಿನ ಕಾಲದಲ್ಲಿ ಅವರು ಮಿಡ್ಲ್ ಪಾಸ್ ಆಗಿದ್ದರು, 7ನೇ ತರಗತಿ. ಹೀಗಾಗಿ ಅವರಿಗೆ ಓದ್ದೋರು ಕಡಿಮೆ, ಮಾಸ್ತರ್ ನೌಕರಿ ಕೊಟ್ಟಿದ್ದರು. ಹೀಗಾಗಿ ಸರ್ಕಾರಿ ಶಾಲೆ ನಮ್ಮ ಮನೆ ಪಕ್ಕದಾಗ ಬಾಡಿಗೆ ಮನೆ. ಹೀಗಾಗಿ ಮನೆ ಬೇರೆ ಅಲ್ಲ, ಶಾಲೆ ಬೇರೆ ಅಲ್ಲ. ನಮ್ಮ ಅಪ್ಪನೇ ಮಾಸ್ಟ್ರು, ಇನ್ನೂ 2 ಮಾಸ್ಟ್ರುಗಳು, ಒಬ್ಬರು ಮಸ್ಕಿಯವರು, ವಾಮನರಾವ್ ನಾಯಕ್ ಅಂಥೇಳಿ, ಇವತ್ತೇನು ಬೆಂಗಳೂರಿನಲ್ಲಿ ಖ್ಯಾತ ಸಂಗೀತಗಾರರು ಡಾಕ್ಟರ್ ಮುಗ್ಧಮೋಹನ್ ಅಂತಿದ್ದಾರೆ, IAS ಅಧಿಕಾರಿ ನಿವೃತ್ತ. ಅವರ ಅಕ್ಕನ ಮನೆಯವರವರು. ಅವರು ಅಂಗವಿಕಲರು, ಕಣ್ಣುಗಳು ಕಾಣಿಸ್ತಾ ಇರಲಿಲ್ಲ. ಇನ್ನೊಬ್ಬರು ಕಾಲಿಲ್ಲದಂಥವರು, ಅವರು ಒಬ್ಬರು ಅಂಗವಿಕಲರು, ಕೀರ್ತರಾವ್ ದೇಸಾಯಿ ಅಂತ. ಅವ್ರ ಮಗ ಇವತ್ತು ಮಸ್ಕಿಯಲ್ಲಿ ಭಾಳ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ, ಗುಂಡೂರಾವ್ ದೇಸಾಯಿ ಅಂತ. ಅವರ ತಂದೆ. ಇವರಿಬ್ಬರು ನಮ್ಮ ಅಪ್ಪ, 3 ಮಾಸ್ತರು. ನಮ್ಮ ತಂದೆಯವರು ಶಿಕ್ಷಕರು. ಜಾನಪದ ಆಸಕ್ತಿ, ನಾಟಕಗಳಲ್ಲಿ ಆಸಕ್ತಿ, ಬಯಲಾಟದಲ್ಲಿ ಆಸಕ್ತಿ, ತತ್ವಪದ ಬರಿತಾನು, ಕೀರ್ತನೆಗಳನ್ನು, ದಾಸರ ಕೀರ್ತನೆಗಳನ್ನು ಹಾಡ್ತಾ ಇದ್ರು. ಕುಮಾರವ್ಯಾಸ ಭಾರತವನ್ನು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ರು. ಹೀಗಾಗಿ ಈ ಪರಿಸರದಲ್ಲಿ ಬೆಳೆದು ಅವರು ನನ್ನ ಸಹೋದರರಾಗಿದ್ದರೂ ಕೂಡ ಕಲಬುರಗಿಯಲ್ಲಿ ಭಾಳಷ್ಟು ಜನ ನಮ್ಮನ್ನು ಗೊತ್ತು ಹಿಡಿಯೋದು ಹೇಗೆ ಅಂದರೆ, ಅಪೂರ್ವ ಸಹೋದರರ ನಂತರ ಕೆಲವೊಬ್ಬರು ಸಹೋದರ ಮಿತ್ರರು ಅಂತ ಕರೀತಾರೆ. ನಾವು ಅಷ್ಟು ಆತ್ಮೀಯತೆಯಿಂದ ಬೆಳೆದು ಬಂದಿದ್ದೀವಿ. ಸುಮಾರು 74ನೇ ವರ್ಷದಿಂದ, ಅಂದರೆ 50 ವರ್ಷಗಳಿಂದ ನಾವು ಜೊತೆಯಾಗಿ ಬಂದಿದ್ದರಿಂದ ಅವರನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಅರಿತುಕೊಂಡಿದ್ದೇನೆ. ಮತ್ತು ಅವರು ನಮ್ಮ ಕುಟುಂಬಕ್ಕಾಗಲಿ ಅಥವಾ ಈ ಸಮಾಜಕ್ಕಾಗಲಿ ಅಥವಾ ತಾವು ಕೆಲಸ ಮಾಡ್ತಕ್ಕಂಥ ಒಂದು ಕಾಲೇಜಿಗಾಗಲಿ ಯಾವ ರೀತಿ ತಮ್ಮನ್ನು ತಾವು ಕಾಣಿಕೆಯಾಗಿ ನೀಡಿದ್ದಾರೆ ಅನ್ನುವುದನ್ನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ನಾನು. ನಾವು ಒಂದು ಹಳ್ಳಿಯಿಂದ ಬಂದಂಥವರು. ನಮ್ಮ ತಂದೆಯವರು ಶಿಕ್ಷಕರಿದ್ದರು. ಅವರು ಶಿಕ್ಷಕರಿದ್ದರಿಂದಲೇ ಏನೋ ಬಹುಶಃ ಅವರಿಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು ಅವರಿಗೆ. ಹೀಗಾಗಿ ಅವರು ನಮಗೆ ಎಷ್ಟು ಸಾಧ್ಯದನೋ, ಎಷ್ಟು ಓದಲಿಕ್ಕೆ ಸಾಧ್ಯದನೋ ಅಷ್ಟು ಎಲ್ಲರನ್ನೂ ಓದಿಸುವ ಪ್ರಯತ್ನವನ್ನು ಮಾಡಿದರು. ಅದು ಒಂದು ದೊಡ್ಡ ಮಹತ್ ಸಾಧನೆ ಅಂತ ನಮಗೆ ಈಗ ಅನ್ನಿಸ್ತಾ ಇದೆ. ಈಗಿನ ಕಾಲದಲ್ಲಿ ಒಂದು ವಿದ್ಯೆಯ ಮಹತ್ವ ಏನು ಅನ್ನುವಂಥದ್ದು ನಮಗೆ ಈಗ ಅರಿವಾಗ್ತಾ ಇದೆ.
ನಾವು ಚಿಕ್ಕವರಿದ್ದಾಗ ಅಥವಾ ಅವರು ಹೈಸ್ಕೂಲಲ್ಲಿದ್ದಾಗ ಅವರು ಹೇಗೆ ಓದಿದ್ರು ಏನು ಮಾಡ್ತಾಯಿದ್ರು ಅನ್ನೋದ್ರ ಕಡೆ ಗಮನ ಕೊಡೋದು ಆಗಿರಲಿಕ್ಕಿಲ್ಲ. ಆದರೆ ಅವರು ತಾವು ಹೈಸ್ಕೂಲಿದ್ದಾಗ ಕುಷ್ಟಿಗೆಯಲ್ಲಿ ಇದ್ದುಕೊಂಡು ವಾರದ ಅನ್ನವನ್ನು ಉಂಡುಕೊಂಡು ಶ್ರಮ ವಹಿಸಿ ಕಷ್ಟಪಟ್ಟು ಬೆಳೆದಿದ್ರು ಅನ್ನೋದನ್ನು ಕೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಇಡೀ ಕುಟುಂಬ ಮತ್ತು ನಾವು ಸಹಿತವಾಗಿ ಅದನ್ನು ನೆನಪಿನಲ್ಲಿಟ್ಕೊಂಡಿದ್ದೀವಿ. ಆ ಒಂದು ಕಷ್ಟದ ಜೀವನಗಳನ್ನು ಕಳೆದ ನೆನಪಿನ ಕಾರಣಕ್ಕೋ ಏನೋ ಅವರು ಎಲ್ಲರನ್ನ ಪ್ರೀತಿಸುವಂಥ ಒಂದು ವಿಶಾಲವಾದ ಹೃದಯವನ್ನು ಹೊಂದಿದರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಬಹಳಷ್ಟು ಜನರನ್ನು ಪ್ರೀತಿಸ್ತಾರೆ, ಅವರನ್ನು ಕೂಡ ಬಹಳಷ್ಟು ಜನ ಪ್ರೀತಿಸ್ತಾರೆ. ಅದು ಕೂಡ ಅವರ ಬದುಕಿನ ಒಂದು ದೊಡ್ಡ ಸಾಧನೆ, ದೊಡ್ಡ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಮನೆಯಲ್ಲಿ ಕಲೆಯ ಒಂದು ವಾತಾವರಣ ಆಗಿತ್ತು. ಸಾಹಿತ್ಯ, ಸಂಗೀತ ಮತ್ತು ನಾಟಕಗಳು, ಜಾನಪದ ಕಲೆ ಆಗಲಿ, ಅಂತ ವಾತಾವರಣದಲ್ಲಿ ನಿಮಗೆ ಒಂದು ಕಲೆಯ ಅಭಿರುಚಿ ಒಂದು ಶುರು ಆಯ್ತು ಅಂತ ಹೇಳ್ಬೋದು. ಬಟ್ ಅದ್ರ ಜೊತೆಗೆ ನಾನು ಕೂಡ ಒಂದು ಶಿಕ್ಷಣದಲ್ಲಿ ಮುಂದುವರಿಬೇಕು, ಶಿಕ್ಷಣದಲ್ಲಿ ಒಂದು ಪದವಿ ತಗೋಬೇಕು ಅಂತ ಆ ಥರ ನಿಮ್ಮ ಮನಸ್ಸಿನಲ್ಲಿ ಬಂದಿತ್ತ, ಅಥವಾ ಅದಕ್ಕೆ ಯಾವ ಥರ ಪ್ರೇರಣೆ ಸಿಕ್ತು? ಮುಂದೆ ಶಿಕ್ಷಣ ಬಗ್ಗೆ ಎಲ್ಲಿಂದ ಪ್ರಾರಂಭ ಶುರುವಾಯ್ತು ನಿಮ್ಮದು? ಹಳ್ಳಿಯಲ್ಲಿ ಆಗ ಶಿಕ್ಷಣದ್ದು ಯಾರಿಗೂ ಕಾಳಜಿ ಇರಲಿಲ್ಲ, ನೀವು ಹೇಳಿದಂಗೆ. ಆದರೆ ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡಪ್ಪವರು, ನಮ್ಮ ಅಪ್ಪವರು, ನಮ್ಮ ಕಕ್ಕವರು ಎಲ್ಲರೂ ಓದಿದ್ರು. ಮತ್ತು ನಮಗೆ ಬಡತನದ ಕುಟುಂಬ, ನಾವು 7 ಜನ ಮಕ್ಕಳು, ಮನೆಯಲ್ಲಿ ತಿನ್ನೋ ಬಾಯಿಗಳು ಹೆಚ್ಚು, ಮಾಸ್ತರ್ ಪಗಾರ ಅವಾಗ 8-10 ರೂಪಾಯಿ. ಹೀಗಾಗಿ ಓದೋದು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಮಸ್ಕಿಯಲ್ಲಿ ಮನೆ ಮಾಡಿದರು. ನಾವೆಲ್ಲ ಅಣ್ತಂದರು ಮಸ್ಕಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. 8ನೇ ತರಗತಿ ಓದ್ತಾ ಇದ್ದೆ ಮಸ್ಕಿಯಲ್ಲಿ ಸರ್ಕಾರಿ ಶಾಲೆಗೆ. ಮಾಸ್ತರು ಒಬ್ಬರು ಒಳ್ಳೆಯ ಹವ್ಯಾಸಗಳು ಇಟ್ಕೊಂಡಿದ್ರ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಏನು ಕಲಿಸ್ಬೋದು ಅನ್ನೋದಕ್ಕೆ ನನಗೆ ಅದೊಂದು ಉದಾಹರಣೆ. ಇಲ್ಲಿ ಗುಲ್ಬರ್ಗದವರು ಒಬ್ಬರು ವೀರಭದ್ರಪ್ಪ ಬೀರ್ನಹಳ್ಳಿ ಅಂತ ಮಾಸ್ತರ್ ಅಲ್ಲಿ ಬಂದರು. ಅವರು ನಮ್ಮ 8ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ನಾಟಕವನ್ನು ನಮ್ಮ ಕಡೆಯಿಂದ ಆಡಿಸಿದ್ರು. ಆವಾಗ ನಾಟಕದ ಆಸಕ್ತಿ ಹುಟ್ಟಿತು. ಮುಂದೆ ನಾನು MA BA ನಾಟಕಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು 45 ವರ್ಷದಿಂದ ಪರಿಚಯ. ಅಂದರೆ ನಮ್ಮ ರಂಗ ಮಾಧ್ಯಮ ನಾಟಕ ಸಂಸ್ಥೆಯಲ್ಲಿ ಅವರು ನಟರಾಗಿ ಮಾಡ್ತಾಯಿದ್ದೆ, ಒಟ್ಟಿಗೆ ನಾಟಕವನ್ನು ಮಾಡ್ತಾಯಿದ್ದೆ ನಾನು. ಅದರಿಂದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಆಗಿದ್ದ ಕಾರ್ಯಕ್ರಮಗಳಲ್ಲೂ ಸಹ ನಾನು ಭಾಗವಹಿಸ್ತಾ ಇದ್ದೆ. ಅದರಿಂದ ಅವರು ಉತ್ತಮ ಒಬ್ಬ ಸಂಘಟಕರು ಮತ್ತು ಅವರನ್ನು ಕಲಾವಿದರನ್ನು ಮತ್ತು ಇವರನ್ನು ಬೆಳೆಸುವ ಒಂದು ಮನೋಭಾವ ಇತ್ತು ಅವರದ್ದು. ಇದರಿಂದ ಇಂದು ನಾವು ಏನಾದರೂ ಸಂಘಟನೆಯಲ್ಲಿ ಒಂದು ಸ್ಥಾನ ಪಡೆದಿದ್ದೇವೆಂದರೆ ಅದು ಸ್ವಾಮಿರಾವ್ ಕುಲಕರ್ಣಿ ಅಂತ ಹೇಳಲಿಕ್ಕೆ ನಾನು ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಗುಲ್ಬರ್ಗದಿಂದ ಒಬ್ಬರು ಶಿಕ್ಷಕರು ಅಲ್ಲಿ ಒಳ್ಳೆಯ ಒಂದು ಹವ್ಯಾಸಗಳಿದ್ರೆ ಮಕ್ಕಳಿಗೆ ಏನನ್ನು ಕೊಡಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದನ್ನು ನಾನು ಈಗಿನ ಶಿಕ್ಷಕರು ಈ ಕೆಲಸ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ವೀರಭದ್ರಪ್ಪ ಬೀರ್ನಹಳ್ಳಿ ಅಂತ ಅವ್ರ ಹೆಸರು. ಭಾಳ ಯುವಕರನ್ನ 8ನೇ ತರಗತಿಗೆ ಅವ್ರಿಗೆ ಹೇಳಕ್ಕೆ ಬಂದರು. ಕನ್ನಡದಲ್ಲಿ ಹೇಳುವಾಗ ಕನ್ನಡದ ಒಂದು ಪಠ್ಯದಲ್ಲಿರುವಂಥ ಒಂದು ಕಿರು ನಾಟಕವನ್ನು ನಾವು 8 ಹುಡುಗರನ್ನು ಸೇರಿಸಿ ಆ ನಾಟಕವನ್ನು ಪೂರ್ಣ ಮಾಡಿಸ್ಬಿಟ್ರು. ಭಾಳ ಆಸಕ್ತಿ ಹುಟ್ಟಿತು ನಮಗೆ. ಇದು ಪ್ರೇರಣೆಯನ್ನು. ಹಾಗೆಯೇ ಸಾಹಿತ್ಯದಲ್ಲಿ ಏನಾಯಿತು, ಪತ್ರಿಕೆಗೆ ನನಗೆ ಪ್ರೋತ್ಸಾಹ ಕೊಟ್ಟಿತು. ನಾನು ಪತ್ರಿಕೋದ್ಯಮವನ್ನು ಇಚ್ಛೆ ಪಡೋದು ಇದೇ ಕಾರಣಕ್ಕಾಗಿ. 8ನೇ ತರಗತಿ ಓದುವಾಗ ದುಡಿಮೆ ಅನ್ನುವಂಥದ್ದು ಸಿಂಧನೂರಿನಿಂದ ಗದ್ದಟಿಗೆ ಅಮರೇಗೌಡ ಅನ್ನೋರು ಕಮ್ಯುನಿಸ್ಟು ಲೀಡರ್ ಅವರು ದುಡಿಮೆ, ಅದ್ರ ಹೆಸರೇ ದುಡಿಮೆ. ಆ ಪತ್ರಿಕೆ ತರ್ತಾ ಇದ್ರು, ವಾರ ಪತ್ರಿಕೆ. ಅದರಲ್ಲಿ ದಿನಕರ್ ದೇಸಾಯಿ ಅವರ ಚುಟುಕುಗಳನ್ನು ಹಾಕ್ತಾ ಇದ್ರು. ನಾನು ಅವುಗಳನ್ನು ಓದ್ತಾ ಇದ್ದೆ. ಆ ಪತ್ರಿಕೆ ನಮ್ಮ ಮನೆಯಲ್ಲಿ ಪೋಸ್ಟ್ ಇತ್ತು, ನಮ್ಮ ತಂದೆಯವರು ಪೋಸ್ಟ್ ಮಾಸ್ಟರ್ ಇದ್ರು. ಹಾಗೆ ಅವರು ಫ್ರೀಯಾಗಿ ಉಚಿತವಾಗಿ ಪತ್ರಿಕೆ ಕಳಿಸ್ತಾ ಇದ್ರು. ಅದನ್ನು ಓದಿದಾಗ, ದಿನಕರ್ ದೇಸಾಯಿ ಅವರು ಚುಟುಕು ಓದಿದಾಗ ಇಂಥ ಚುಟುಕು ನಾನು ಬರಿಬೋದಲ್ಲ ಅನ್ನಿಸ್ತು. 5 ಚುಟುಕು ಬರೆದು ಕಳಿಸಿದೆ. ಆದರೆ 3 ಚುಟುಕು ಪ್ರಕಟ ಮಾಡಿದರು 8ನೇ ತರಗತಿ ಓದ ಮುಂದೆ 66ರಲ್ಲಿ. ಅಂದ್ರೆ 8ನೇ ತರಗತಿ ಇದ್ದಲ್ಲೇ ನಿಮಗೆ ಒಂದು ಮೊದಲೇ ಕವನ ಪತ್ರಿಕೆಯಲ್ಲಿ ಪ್ರಕಟ ಆದದ್ದು ಅದು ನನಗೆ ಮೊದಲನೇ ಕವನ. 4 ಸಾಲಿನ ಕವನಗಳು. ಅಂದ್ರೆ ಆ ವಾತಾವರಣ ತಕ್ಕಂತ ನಿಮ್ಮ ಕಲೆಗಳನ್ನು ಬೇಕೊತ್ತು ಬಂತು. ಒಂದು ಸಾಹಿತ್ಯದಾಗ್ಲಿ, ಒಂದು ನಾಟಕದಾಗ್ಲಿ, ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಬರೆಯೋದಾಗ್ಲಿ, ಸಾಹಿತ್ಯದ ರುಚಿ ಆಗ್ಲಿ, ಒಂದು ಆ ವ್ಯಕ್ತಿಗಳು ಅಂದ್ರೆ ಒಂದು ಸಂಗತಿಯಿಂದ, ಪ್ರೇರಣೆಯಿಂದ ಅಂದ್ರೆ ನಿಮಗೊಂದು ಪ್ರೇರಣೆ ಸಿಕ್ತು. ಒಂದು ಅವಕಾಶಗಳು ಬೇಕು.
ಮತ್ತು ಅವಕಾಶಕ್ಕೆ ಉಪಯೋಗ ಮಾಡಿಕೊಳ್ಳುವಂಥ ಮನೋಭಾವ ನಮ್ಮದಿರಬೇಕು. ಜೊತೆಗೆ ಪ್ರಯತ್ನ ಬೇಕು, ಪರಿಸರ ಬೇಕು, ಉತ್ಸಾಹಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜನ ಇರಬೇಕು. ಖಂಡಿತ. ಇದು ಸಾಧನೆಗೆ ಮುಖ್ಯವಾದಂಥ ಪ್ರೇರಣೆ. ಸರಿ, ಇನ್ನೊಂದು ಈ ಭಾಗದಲ್ಲಿ ಒಂದು ನಿಮಗೆ ಶಿರಪುರ ಅಂತ ಒಂದು ಪ್ರಕಾಶಕರ ತನಕ ನಿಮ್ದು ಒಂದು ಹೆಸರಾಗಿದೆ. ಹೌದು ಹೌದು ಸೊ ಅದರದ್ದು ಏನು ಹಿನ್ನೆಲೆ ವಿಶೇಷತೆ ಏನು? ಶಿರಪುರ ಅಂತ ಅಂದ್ರೆ ಅದರದ್ದು ಏನು ಹೆಸರು ವಿಶೇಷತೆ? ಏನಿಲ್ಲ, ಇಲ್ಲಿಗೆ ನಾನು ಗುಲ್ಬರ್ಗಕ್ಕೆ 1973ರಲ್ಲಿ MA ಬಂದೆ. MA ಮುಗಿಸಿದೆ, ಕನ್ನಡ ಮುಗಿಸಿದೆ. MA ಕನ್ನಡ, ಅದರಲ್ಲಿ ಜಾನಪದ ತೊಗೊಂಡಿದ್ದೆ. ಯಾಕಂದ್ರೆ ನಾನು ಹಳ್ಳಿ ಅವನು, ನನಗೆ ಜಾನಪದ ಆಸಕ್ತಿ, ಜಾನಪದ ತೊಗೊಂಡೆ ವಿಶೇಷ. ಅದು ಮುಗಿದ ಮೇಲೆ ಏನು ಮಾಡಬೇಕು ಅಂತಲ್ಲಿ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ನಿಂದ ನಮ್ಮ ಜಿ ನಾರಾಯಣರು ಅಧ್ಯಕ್ಷರಿದ್ದರು, ಇಲ್ಲಿ ಭೀಮಸೇನ್ ರಾಯ್ ತಾವಗರಿದ್ದರು. ಅವ್ರ ಹತ್ರ ನಾನು PhD ಮಾಡ್ಲಿಕ್ಕೆ ನಮ್ಮ ಗುರುಗಳಿಗೆ ಕಳಿಸ್ಕೊಟ್ರು. ದಾಸ ಸಾಹಿತ್ಯ PhD ಮಾಡುವ, ನೀ ರಾಯಚೂರು ಜಿಲ್ಲೆಯವನಂತ. ಯಾರು ಭೇಟಿ ಆಗ್ಬೇಕಂದ್ರೆ ಭೀಮಸೇನ್ ರಾಯ್ ತಾವಗರ ಹತ್ರ ಹೋಗೋದು. ಅಲ್ಲಿಗೆ ಹೋದೆ. ತಾವಗರು ನನ್ನ ಕುಟುಂಬದ ಇತಿಹಾಸ ಕೇಳಿದ್ರು. ನಿಮ್ಮಂಗೆ ಇಲ್ರಿ, ಭಾಳ ಬಡತನದ ಕುಟುಂಬ, ನಮ್ಮ ಅಪ್ಪ ರಿಟೈರ್ಡ್ ಆಗ್ಯಾರ, ಈಗ ಪರಿಸ್ಥಿತಿ ತ್ರಾಸದ ಅಂದೆ. ಮತ್ತು ಇನ್ನು ಯಾಕೆ PhD ಮಾಡ್ತೀವಿ? 6 ವರ್ಷ ಬೇಕು, ಮೊದಲು ನೌಕರಿ ಹಿಡಿಯಂದು. ನೌಕರಿ ಯಾರು ಕೊಡಬೇಕ್ರಿ? ಅದಕ್ಕೆ PhD ಮಾಡ್ಲಕ್ಕತ್ತೀನಿ ಅಂದೆ. ನಾನೇ ಕೊಡ್ತೀನಿ ಅಂದರು. ಆಗಿಂದಾಗಲೇ ಅವರು ಒಂದು ಕಲಬುರಗಿ ಜಿಲ್ಲಾ ಜಾನಪದ ಕಲಾ ಸಂಗ್ರಹಕಾರರು ಅಂತೇಳಿ ನನಗೆ ಆದೇಶವನ್ನು ಆಗಿಂದಾಗಲೇ ಕೊಟ್ಟರು. 1200 ರೂಪಾಯಿ ಪಗಾರ, 76ರಲ್ಲಿ 1200 ರೂಪಾಯಿ ಪಗಾರ. 1 ವರ್ಷ ಆ ಕೆಲಸ ಮಾಡಿದೆ. ಆ ಹೊತ್ತಿನಲ್ಲಿ ಈ ಪ್ರಕಾಶನ ಸಂಸ್ಥೆ ನನಗೆ ತೆಗಿಬೇಕು ಅನಿಸ್ತು. ನಮ್ಮ ಅಣ್ಣವ್ರು ಇದ್ದರು, ವಿಠಲರಾವ್ ಅಂತ, ಅವ್ರಿಗೆ ಗೊತ್ತಿಲ್ಲ. ಆತ್ಮೀಯ ಪ್ರಕಾಶನ ಅಂತ ಒಂದು ಪ್ರಾರಂಭ ಮಾಡಿದೆ. ಅದಾದಮೇಲೆ ನಮ್ಮ ತಂದೆಯವರ ಪುಸ್ತಕಗಳನ್ನ ಪ್ರಕಟ ಮಾಡೋದು ಶಿರಪುರ ಮಾಡಿದೆ. ಶಿರ ಅಂದ್ರೆ ತಲೆ, ಪುರ ಅಂದ್ರೆ ಊರು. ಶಿರಪುರ ಅಂದ್ರೆ ತಲೆಗಿರುವವರ ಊರು, ತಲೆಗಿರುವವರು ಅಂದ್ರೆ ಬುದ್ಧಿವಂತರು, ಬುದ್ಧಿವಂತರ ಊರು. ನಮ್ಮೂರು ತಲೆಖಾನ. ಅದಕ್ಕೆ ನಮ್ಮ ಅಪ್ಪ ಅದ್ರ ಶಿರಪುರ ಪ್ರಕಾಶ. ನಿಗೂಢವಾದಂತ ಹಳೆ ಮಂದಿಗೆ ಹಿಂಗೆ ಇದ್ವು. ಶಿರಪುರ ಅಂತಾನೆ ಬಹಳಷ್ಟು ಜನ ಇದು ಹಿನ್ನೆಲೆ ಅಷ್ಟು ಕೇಳ್ತಾರೆ. ನಮ್ಮ ಊರ ಹೆಸರು ಕೇಳ್ತಾರೆ. ತಲೆಖಾನ್ ಏನ್ರಿ ಇದು? ತಲೆಖಾನ್ ಅಂತಾರೆ. ಕುಮಾರರಾಮನ ತಲೆ ನಮ್ಮ ಊರಿನಲ್ಲಿ ಬಿತ್ತಂತ ಹೊರಗೆ ಕಟ್ಟೆ. ಇತಿಹಾಸದಲ್ಲಿ ಅದನ್ನು ಒಬ್ಬರು ಮೊನ್ನೆ ಬೆಂಗಳೂರಿನಿಂದ ಬಂದಂಥವ್ರು ಅದನ್ನ ಇತಿಹಾಸವನ್ನು ಇದು ಮಾಡಿ ಸಂಶೋಧಕರು ನಮ್ಮ ಊರಿಗೆ ಹೋಗಿ ಆ ಕುಮಾರರಾಮನ ಕಟ್ಟೆ ನೋಡಿ, ಅಲ್ಲಿ ಒಂದು ಬರೀ ಬುರುಡೆ ಇದೆ, ತಲೆ ಅಷ್ಟೇ ಬಿದ್ದದ್ದು ಕುಮಾರರಾಮನ್. ಆ ಕೊಂದವರು ಆ ದೇಹವನ್ನು ದೆಹಲಿಗೆ ಹೊತ್ಕೊಂಡು ಹೋದ್ರಂತ ತೋರ್ಸ್ಲಕ್ಕೆ. ತಲೆ ಅಷ್ಟೇ ನಮ್ಮ ಊರ ಹತ್ರ ಅಗಸಿ ಹತ್ರ ಬಿತ್ತು. ಆ ತಲೆ ಇವತ್ತು ನಮ್ಮಲ್ಲಿ ಕುಮಾರರಾಮನ ಕಟ್ಟೆ ಅಂತದ. ಅದಕ್ಕೆ ಈ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸರ್ಕಾರದವರು ಮೊನ್ನೆ 50 ಲಕ್ಷ ರೂಪಾಯಿ ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಇತಿಹಾಸ ಹಳ್ಳಿಗಳಲ್ಲೂ ಇದೆ ಸರ್. ಇದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಬೇಕಷ್ಟೇ ಕಾಣಿಸ್ತದೆ ಇಲ್ಲಿ. ಸರ್, ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯಾಗಿ ಕೆಲಸ ಮಾಡಿದ್ರೆ ಆ ಅನುಭವ ನಿಮಗೆ ಹೇಗಿತ್ತು? ಹೆಂಗೆ ಅನಿಸುತ್ತೆ ಆ ಶಿಕ್ಷಣ ಕ್ಷೇತ್ರದಲ್ಲಿ? 75ರಲ್ಲಿ ನಂದು MA ಮುಗೀತು. 76ರಲ್ಲಿ ಜಾನಪದ ಕಲಾ ಸಂಗ್ರಹಕಾರ ಕೆಲಸ ಮಾಡಿದೆ. 77, 78 2 ವರ್ಷ ಪತ್ರಿಕೋದ್ಯಮಿ ಆಗಿ ಅದರಲ್ಲೂ ಆಸಕ್ತಿ ಇತ್ತು. ಉಪಸಂಪಾದಕ ಅಂತ ಇಲ್ಲಿ ಕೆಲಸ ಮಾಡಿದೆ. ಇದೇ ಸಂದರ್ಭದಲ್ಲಿ ಇದು ಮುಗಿದ ತಕ್ಷಣ ಭಾರತೀಯ ಕುಟುಂಬ ಯೋಜನಾ ಸಂಘ ಅಂತ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಜನಸಂಖ್ಯಾ ಶಿಕ್ಷಣಾಧಿಕಾರಿಯಾಗಿ ಅಂತ 2 ವರ್ಷ ಕೆಲಸ ಮಾಡಿದೆ. ಆಮೇಲೆ 79ರಲ್ಲಿ ನಾನು ನೂತನ ವಿದ್ಯಾಲಯ, ಭಾಳ ಹಳೆಯ ಸಂಸ್ಥೆ ಅದು, ಶಿಕ್ಷಣ ಸಂಸ್ಥೆ, ಸ್ವಾತಂತ್ರ್ಯ ಹೋರಾಟಗಾರ ಕಟ್ಟಿದಂಥ ಸಂಸ್ಥೆ. 1907ರಲ್ಲಿ ಪ್ರಾರಂಭ ಆದಂಥ ಈ ಭಾಗದ ಅತ್ಯಂತ ಹಳೆಯ ಸಂಸ್ಥೆಯಲ್ಲಿ ಜಗನ್ನಾಥರಾವ್ ಚಂದ್ರಿಕೆ ಅವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಂಘದ ಟ್ರಸ್ಟಿಗಳು ಅಧ್ಯಕ್ಷರು ಅವರೇ ಇದ್ದರು. ಆವತ್ತಿನಲ್ಲಿ ನಾನು, ನಮ್ಮ ತಮ್ಮ ನಾರಾಯಣ ಕುಲಕರ್ಣಿ, ನಮ್ಮ ಅಣ್ಣ ವಿಠಲರಾವು, ಇವರೆಲ್ಲರೂ ನಾವು ಕನ್ನಡ ಸಾಹಿತ್ಯ ಸಂಘದ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕರಾಗಿ ದುಡ್ಲೆಕ್ಕೆ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮನ್ನು ನೋಡಿದಂಥವರು ಅವರೇ ಕರೆದು ನನಗೆ 79ರಲ್ಲಿ ಹೊಸ ಕಾಲೇಜ್ ಆರಂಭ ಆಯಿತು. ನೂತನ ವಿದ್ಯಾಲಯ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕಂತ ಹುದ್ದೆ ಕೊಟ್ಟರು. 79ರಿಂದ 94ರವರೆಗೆ ಉಪನ್ಯಾಸಕನಾಗಿ, 94ರಿಂದ 2013ರವರೆಗೆ ಆ ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸವನ್ನು ಮಾಡಿ ನಿವೃತ್ತಿಯಾಗಿದ್ದೀನಿ. ಸುಮಾರು 35,000 ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಶಿಕ್ಷಣವನ್ನು ಕಲಿತಿದ್ದಾರೆ. ಭಾಳ ನಿಷ್ಠೆಯಿಂದ ಪ್ರಾಮಾಣಿಕ. ಯಾಕಂದರೆ ನಾಗರಾಜ್ ಅವರೇ, ಪ್ರಜಾಪ್ರಭುತ್ವ ದೇಶದಲ್ಲಿ ಸಮಾಜಕ್ಕೆ ಮತ್ತು ಯುವ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿತದೆ. ಅದನ್ನು ಮಾಡೋದು ಶಿಕ್ಷಣ ಮತ್ತು ಶಿಕ್ಷಕ. ಭಾಳ ಅದ್ಭುತವಾದಂಥ ಮಾತು. ಇವರು ಹಾದಿ ತಪ್ಪಿದ್ರು
ಯಾರ್ಯಾರು ನಮ್ಮ ಸಮಾಜವನ್ನ ನಾಡನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸರ್, ನೀವು ಹೇಳಿದ ಮಾತು ಇವಾಗ ಒಂದು ವಿಶೇಷ ನೆನಪು ಬರುತ್ತೆ ಅಂದರೆ, ಯಾವಾಗ ಟೀಚರು ಮಕ್ಕಳನ್ನು ಹೊಡೆಯೋದು ಕಡಿಮೆ ಮಾಡಿದ್ರು ಅವತ್ತು ಪೊಲೀಸರು ಹೊಡೆಯೋದು ಕೆಲಸ ಹೆಚ್ಚಾಯ್ತು ಅಂತ. ಒಬ್ಬ ಶಿಕ್ಷಣ ಜೊತೆಗೆ ಅನುಶಾಸನ ಮಕ್ಕಳಿಗೆ ಶಿಕ್ಷಕರ ಜೊತೆಗೆ ಅದನ್ನು ಇದು ಒಂದದಿಂದಲೂ ಆಗೋ ಕೆಲಸ ಅಲ್ಲ. ನಿಮಗೆ ಗೊತ್ತಿದೆ, 30 ವರ್ಷಗಳ ಕಾಲ ದುಡಿದಿದ್ದೇನೆ. ವಿಶ್ವವಿದ್ಯಾಲಯ ಸಿನೇಟು, ಸಿಂಡಿಕೇಟು, ಅಕಾಡೆಮಿಕ್ ಕೌನ್ಸಿಲು, ಜೊತೆಗೆ ಈ ಶಿಕ್ಷಣ ಒಂದು ಪಠ್ಯಪುಸ್ತಕ ರಚನಾ ಸಮಿತಿ ಸದಸ್ಯ, NSS ಕೋಆರ್ಡಿನೇಟ್ರು, ಪ್ರಸಾರಾಂಗದ ನಿರ್ದೇಶಕ, ಆರ್ಥಿಕ ವ್ಯವಸ್ಥೆ ಹಣಕಾಸಿನ ಮೆಂಬರು, ಎಲ್ಲವೂ ನನಗೆ ಆ ವಿಶ್ವವಿದ್ಯಾಲಯದಲ್ಲಿ ಸಿಗಬೇಕಾದ ಎಲ್ಲ ಸ್ಥಾನಮಾನಗಳನ್ನು ನನಗೆ 20 ವರ್ಷದಲ್ಲಿ ಸಿಕ್ಕವ. ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಓದಿ ಹೋದಂಥ ಮಕ್ಕಳು ಹೊರಗೆ ಸಿಕ್ಕರೆ ಅವರು ನಮ್ಮನ್ನು ನೆನೆಸ್ತಾರೆ, ಸರ್ ನಿಮ್ಮಿಂದ ನಾವು ಹಾದಿಗೆ ಬಂದಿದ್ದೀವಿ ಅಂತ. ದುಷ್ಟರನ್ನು ಸಹಿತ ಶಿಷ್ಟರನ್ನಾಗಿ ಮಾಡ್ತಕ್ಕಂಥ ಸಾಧ್ಯತೆ ಅದು ಶಿಕ್ಷಣಕ್ಕೆ ಎಲ್ಲಿದೆ. ನನಗೆ ಸ್ವಾನುಭವದ ಮಾತು. ಅದ್ರ ಬಗ್ಗೆ ಸರ್, ಈಗಿನ ಶಿಕ್ಷಣ ಪದ್ಧತಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಮುಂಚೆನೆ ನಿಮ್ದ ಶಿಕ್ಷಣ ಬೇರೆ ಇತ್ತು. ಇಲ್ಲ, ಪದ್ಧತಿಯಲ್ಲಿ ಏನು ಬದಲಾವಣೆ ಇಲ್ಲ. ಪಠ್ಯದಲ್ಲಿ ಎಲ್ಲಿಯೂ ನಾವು ಕೆಟ್ಟದ್ದು ಎಲ್ಲಿಯೂ ಇಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ ಈ ಮಾದರಿಯ ಶಿಕ್ಷಕರ ಕೊರತೆ ಇವತ್ತು ಬಹಳ ಇದೆ. ನಮ್ಗೆ ಯಾಕೆ ಅನಿಸ್ತಾ ಇದ್ರು ಅನ್ನುವಂಥದ್ದಂದ್ರೆ, ಆ ಮಟ್ಟದಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದು ಅವ್ರಿಗೆ ಬರಬೇಕು. ತಪ್ಪು ಮಾಡಿದರೆ ಮಾತ್ರ ನಮ್ಮ ಸರ್ ಬೆಳೀತಾರೆ. ನಾನು ಹೇಳ್ತಾ ಇದ್ರು, ನಿವೃತ್ತಿ ಆಗೋವರೆಗೂ ಬಡ್ದಿದ್ದೀನಿ ಮಕ್ಕಳನ್ನ. ಅವ್ರ ತಲೆ ಒಂದು ತಪ್ಪು ಮಾಡಿದ್ದೀವಿ ಬೆಡ್ರಿ ಸರ್, ಆದ್ರೆ ಅವ್ರ ತಲೆಯಲ್ಲಿ ತಪ್ಪು ಮಾಡಿದ್ರೆ ಬೆಳಿತಾರೆ. ಬಡ್ತದಿಂದನೇ ಸುಧಾರಣೆ ಆಗ್ತದೆ ನಾನು ಹೇಳೋದಿಲ್ಲ. ವಿಧಾನ ಅಷ್ಟೇ. ಇವತ್ತು ಸರ್ಕಾರ ಶಿಕ್ಷೆಯನ್ನೇ ಬಂದ್ ಮಾಡಿಬಿಟ್ಟಿದೆ. ಹಿಂಗಾಗಿ ಅದ್ರ ಬಗ್ಗೆ ಏನು ಮಾತಾಡುವಂತ ಪರಿಸ್ಥಿತಿ. ತಪ್ಪು ಮಾಡಿದ್ರೆ ನಮಗೆ ಯಾರು ಕೇಳ್ತಾರ ಮೂಲದಂಡಿಗೆ ಹಾಕ್ತಿದ್ರು. ಪ್ರೈಮರಿ ಸ್ಕೂಲ್ನಲ್ಲಿ ಇವೆಲ್ಲವನ್ನು ಎಲ್ಲರೂ ನೀವು ಅನುಭವಿಸಿದ್ದೀರಿ ಅನ್ನೋ ಅಂತ ನನಗೆ ಅನಿಸ್ತಾ ಇದೆ. ಒಂದು ಭಯ ಇರಬೇಕು. ಅದು ಒಂದು ಭಯ ಇರಬೇಕು. ಮನೆಯಲ್ಲಿ ಆದ್ರೂ ಇರಬೇಕು, ಶಿಕ್ಷಣದಲ್ಲಿ ಆದ್ರೂ ಇರಬೇಕು. ವ್ಯವಸ್ಥೆಯಲ್ಲಿ ಏನಂದ್ರೆ ಸಂಬಂಧಗಳು ಕೆಟ್ಟು ಹೋಗಿವೆ. ಹೀಗಾಗಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರನ್ನು ನಾನು ಒಬ್ಬ ಶಿಕ್ಷಕರನ್ನಾಗಿ ನೋಡಿದ್ದೀನಿ, ಒಬ್ಬ ಪ್ರಾಚಾರ್ಯರಾಗಿ ಇದ್ದವರನ್ನು ನೋಡಿದ್ದೀನಿ, ಒಬ್ಬ ಸಾಹಿತಿಯಾಗಿದ್ದವರನ್ನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿ ಕೂಡ ಅವರ ಜೊತೆ ನನ್ನ ಒಡನಾಟ. ಮೊದಲನೇದಾಗಿ ಡಾಕ್ಟರ್ ಸ್ವಾಮಿರಾವ್ ಅವರು ಶಿಕ್ಷಕ ವೃತ್ತಿಗೆ ಬಂದದ್ದು ಬೈ ಚಾನ್ಸ್ ಅಲ್ಲ, ಅವರು ಶಿಕ್ಷಕ ವೃತ್ತಿಗೆ ಬಂದದ್ದು ಬೈ ಚಾಯ್ಸ್. ಶಿಕ್ಷಕನಾಗಬೇಕು, ಆಗಬೇಕು, ನಮ್ಮಲ್ಲಿರುವಂಥ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆಯಬೇಕು ಅನ್ನುವ ಆದರ್ಶದಿಂದ ಆ ಶಿಕ್ಷಕ ವೃತ್ತಿಗೆ ಬಂದವರು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ 15 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ನಂತರ ಅವರಲ್ಲಿರುವ ಸದ್ಗುಣಗಳನ್ನು, ಅವರ ವ್ಯಕ್ತಿತ್ವವನ್ನು, ಅವರ ಸಾಮಾಜಿಕ ಕಳಕಳಿಯನ್ನು ಮತ್ತು ಅವರ ಸಂಘಟನಾ ಶಕ್ತಿಯನ್ನು ಗಣನೆಗೆ ತೆಗೆದುಕೊಂಡು ನೂತನ ವಿದ್ಯಾಲಯ ಸಂಸ್ಥೆ ಅವರನ್ನು ಪ್ರಾಚಾರ್ಯರನ್ನಾಗಿ ಮಾಡ್ತಾರೆ. ಪ್ರಾಚಾರ್ಯರಾದ ಮೇಲೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಮಹಾವಿದ್ಯಾಲಯವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ತುಂಬ ಶ್ರದ್ಧೆ, ಪ್ರಾಮಾಣಿಕತೆ ಹಾಗೂ ಪರಿಶ್ರಮ ಮಾಡ್ತಾರೆ. ಅವರ ಒಳ್ಳೆಯ ಕೆಲಸದಲ್ಲಿ ಎಲ್ಲ ಸಹೋದ್ಯೋಗಿಗಳು ಅವರ ಜೊತೆ ಸಹಕಾರ ನೀಡ್ತಾರೆ. ಆಡಳಿತ ಮಂಡಳಿಯ ವಿಶ್ವಾಸವನ್ನು ಅವರು ಗಳಿಸ್ತಾರೆ. ಮಹಾವಿದ್ಯಾಲಯಕ್ಕೆ ಸತತ 2 ಬಾರಿ ನ್ಯಾಕ್ ಸಂಸ್ಥೆಯಿಂದ, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಟೇಷನ್ ಸಂಸ್ಥೆಯಿಂದ ಮಹಾವಿದ್ಯಾಲಯಕ್ಕೆ ಸತತ 2 ಬಾರಿ ಎ ಗ್ರೇಡ್ ಬರ್ತದೆ. ಇದು ಅವರ ಸಾಧನೆಗೆ ಒಂದು ಅತ್ಯಂತ ಉತ್ತಮವಾದಂಥ ಉದಾಹರಣೆ. ಸರ್, ನೀವು ನಿಮ್ಮ ಹಲವಾರು ಕೃತಿಗಳು ನೀವು ಬರೆದಿದ್ದೀರ, ಪ್ರಕಾಶಗೊಂಡಿದ್ದೇವೆ. ಸೊ ಅದರಲ್ಲಿ ಬಹಳಷ್ಟು ಒಂದು ಪುರಂದರದಾಸರ ಬಗ್ಗೆ ಆಗಲಿ ಅಥವಾ ಪ್ರೀತಿ ಕಳೆದೈತೆ ಅಂತಂತ ಒಂದು ಕೃತಿಗಳು, ಅದ್ರ ಬಗ್ಗೆ ನಾನು ವಿಶೇಷವಾಗಿ ಅದ್ರ ಬಗ್ಗೆ ನಾನು ಓದಿದ್ದೇನೆ. ಬಟ್ ಅದ್ರದ್ದು ಏನು ಸರ್ ಹಿನ್ನೆಲೆ, ಅದು ಪ್ರೀತಿ ಕಳೆದೈತೆ ಅಂತ ಒಂದು ವಿಶೇಷತೆ? ಸಾಹಿತ್ಯ ಕ್ಷೇತ್ರ ನನ್ನ ಪ್ರೀತಿಯ ಕ್ಷೇತ್ರಗಳಲ್ಲಿ ಒಂದು. 1984ರಲ್ಲಿ ನನ್ನ ಮೊದಲೇ ಪುಸ್ತಕ ಪ್ರಕಟ ಆಯಿತು. ಅದಾದ ನಂತರ ಇಲ್ಲಿವರೆಗೆ 80 ಪುಸ್ತಕಗಳು ಪ್ರಕಟ ಆಗಿವೆ.
ಅದರಲ್ಲಿ ನಾನು ಸ್ವತಂತ್ರ ಪುಸ್ತಕಗಳು 46, ಸಂಪಾದನೆ ಮಾಡಿದಂಥ ಪುಸ್ತಕಗಳು 34. PhD ಪುಸ್ತಕ ಭಾಳ ನನಗೆ ಸಂತೋಷ ಕೊಟ್ಟಂಥ ಗ್ರಂಥ ಅಂದರೆ ನನ್ನ PhD ಪುಸ್ತಕ. ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಪಿಂಜಾರ್ ಬಡೇ ಸಾಬ್ ಅನ್ನುವಂತಕ್ಕ ಒಬ್ಬ ಮುಸ್ಲಿಮ ಶ್ರೀರಾಮ ಅಂಕಿತ ಇಟ್ಕೊಂಡು ರಾಮದಾಸರಾಗಿ ಒಂದು 1000 ಕೀರ್ತನೆಗಳನ್ನು ಬರ್ತಾರೆ. ಇದು ಬಹಳ ಅಪರೂಪದ ಪ್ರಸಂಗ ಇದು ನಮ್ಮ ಕ್ಷೇತ್ರದಲ್ಲಿ. ಅವರು ಹೆಸರೇ ಶ್ರೀರಾಮದಾಸರು. ಯಾವಾಗ 1882. 1882ರಲ್ಲಿ ನಮ್ಮ ಭಾಗ ನಿಜಾಮನ ಆಳ್ವಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಶ್ರೀರಾಮ ಅಂಕಿತ ಇಟ್ಟುಕೊಂಡು ಶ್ರೀರಾಮದಾಸರಾಗಿ ಒಂದು 1000 ಕೀರ್ತನೆಗಳನ್ನು ಬರೀತಾರೆ ಅಂತಂದ್ರೆ ಇದು ಅದ್ಭುತವಾದದ್ದು. ಇದು ಸಂಶೋಧನೆ ಆಯಿತು, ಭಾಳ ಜನಪ್ರಿಯ ಆಯಿತು. ಮಂತ್ರಾಲಯ ರಾಯರ ಮಠದವರು ಈ ಪುಸ್ತಕವನ್ನು ಹೊರಗೆ ತಂದು ಧಾರ್ಮಿಕ ಭಾವೈಕ್ಯವನ್ನು ಸಾರ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದು ಮುಖ್ಯವಾಗಿ ಒಬ್ಬರು ಮಾಡಬೇಕಾದಂಥ ನಾವು ಮುಖ್ಯವಾದ ಕೆಲಸ ಅಂದರೆ ಇದು ಭಾವೈಕ್ಯ. ಒಂದು ಧಾರ್ಮಿಕ ಇರಬೇಕು, ಸಾಮಾಜಿಕ ಇರಬೇಕು, ಜಾತಿ ಇರಬೇಕು, ಯಾವುದರಲ್ಲಿಯೂ ನಾವು ಸಾಹಿತ್ಯವನ್ನು ಆ ಭಾವೈಕ್ಯದ ರೂಪದಲ್ಲೇ ಹೊರಗೆ ತೆಗೆದುಕೊಂಡು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ನನ್ನ 80 ಪುಸ್ತಕಗಳು ಹೊರಗೆ ಬಂದವು. ಅದರಲ್ಲಿ ನೀವು ಕೇಳಿದ್ದು ಪ್ರೀತಿ ಕಳೆದೈತೋ ಪ್ರೀತಿ ಅನ್ನುವಂಥದ್ದು, ಅದು ನನ್ನ ಕವನ ಸಂಕಲನದ ಹೆಸರು. 84ರಲ್ಲಿ ನಂದು ಮೊದಲನೇ ಪುಸ್ತಕ ಹೊರಗೆ ಬಂತು. ಇಲ್ಲಿವರೆಗೆ 80 ಪುಸ್ತಕಗಳು ಬಂದಿವೆ. ಅದರಲ್ಲಿ ಎಲ್ಲ ಕ್ಷೇತ್ರಗಳು ಇವೆ. ಜಾನಪದ ಇದೆ, ದಾಸ ಸಾಹಿತ್ಯದಲ್ಲಿ 20 ಪುಸ್ತಕಗಳು ಬಂದಿವೆ. ಅಂಥದ್ರಲ್ಲಿ ಕಾವ್ಯ ನನ್ನ ಅತ್ಯಂತ ಆತ್ಮೀಯವಾದಂಥದ್ದು. ಮೊದಲನೇ ಕವನ ಸಂಕಲನ ಅದು ಕಳೆದೈತೋ ಪ್ರೀತಿ ಕಳೆದೈತೆ, ಭಾಳ ಜನಪ್ರಿಯ ಆಯಿತು. ಅನೇಕರು ವಿಮರ್ಶಕರು ಪ್ರೀತಿ ಎಲ್ಲೂ ಕಳೆದಲ್ಲ, ಇಲ್ಲೇ ಐತಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಸ್ವಲ್ಪ ನಮ್ಮ ಪ್ರೇಕ್ಷಕರ ಮುಂದೆ ಅದು ಏನು ಅಂದರೆ ನಮ್ಮ ಊರಿನ ಬಗ್ಗೆ, ನಮ್ಮ ಹಳ್ಳಿಗಳಲ್ಲಿ ಏನು ಮೊದಲು ಒಂದು ವಾತ್ಸಲ್ಯ, ಮಮತೆ, ಬಾಂಧವ್ಯ ಇತ್ತು. ಇವತ್ತು ಹಳ್ಳಿಗಳು ಸಹಿತ ಪಟ್ಟಣದ ನಾಗರಿಕತೆಯ ಪ್ರಭಾವದಿಂದ ಕೆಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅನ್ನುವ ಭಾವ. ಅದಕ್ಕೆ ನೆನಪಿನ ಅಂಗಳದ ಕುಸುಮ ಆರಿಸುವಾಗ, ಬಾಡಿ ಬಾಡಿ ಹೋದೆ ಬಗೆಗಳ ಕಂಡಾಗ, ನಗೆಯ ಅಲೆಗಳುಕ್ಕೆ ಹರಿಯುವ ಆಗ, ಮಂಜು ಮುಸುಕಿದ ಮನದಾಗ ಈಗ, ಕೇಳಾಕ ಹತ್ತೈತೋ ಕೇಳೈತಿ, ಕಳೆದೈತೋ ಪ್ರೀತಿ ಕಳೆದೈತು. ಹಳ್ಳಿಗಳಲ್ಲಿ ಸಹಿತ ಮನಸ್ಸುಗಳು, ಹೃದಯಗಳು ಒಡೆದು ಹೋಗ್ಬಿಟ್ಟಿವೆ. ಅದು ಜಾತಿ ರಾಜಕಾರಣದಿಂದ, ಜಾತಿಯ ಇವು ಭ್ರಷ್ಟಾಚಾರ ಎಲ್ಲವೂ. ಹುಣ್ಣಿಮೆ ಚಂದಿರನ ಹೊಳೆವ ಬೆಳೆದಿಂಗಾಳು ಅವಾಗಿತ್ತು. ಹುಣ್ಣಿಮೆ ಚಂದಿರನ ಹೊಳೆವ ಬೆಳೆದಿಂಗಾಳು, ಬಿರು ಬಿರು ಬಿಸಿಲಾಗಿ ಕಾಡೈತಿ ಮನಗೋಳು. ಅವತ್ತು ಹುಣ್ಣಿಮೆ ಚಂದ್ರ ಇದ್ದ, ಇವತ್ತು ಬರೀ ಬಿರು ಬಿರು ಬಿಸಿಲು, ತಾಪ, ಸಂಕಟ, ಒಬ್ಬರನ್ನೊಬ್ಬರು ಸೇರೋದಿಲ್ಲ, ಕಾಲು ಹಿಡಿದು ಎಳೆಯುವ ಪ್ರವೃತ್ತಿ, ಇವೆಲ್ಲವುಗಳು. ಬಿತ್ತಿದ ಕಿತ್ತಿದ ಬದುಕಿನ ಕೊಯ್ಲಿಗಳು. ಇದು ಹಳ್ಳಿಯ ಇದರಲ್ಲಿ ಹೊಲ ಬಿತ್ತಿದ ಮೇಲೆ ಕೊಯ್ಲಿ ಅಂತ ಮಾಡ್ತಾರೆ. ಕೊಯ್ದ ಮೇಲೆ ಕೊಯ್ಲಿಗಳು ಅಂತ ಉಳಿತಾವೆ. ಅವು ಕಾಲಿಗೆ ಸುಸ್ತ. ಬಿತ್ತಿದ ಕಿತ್ತಿದ ಬದುಕಿನ ಕೊಯ್ಲಿಗಳು, ಕಾಲ ತುಂಬ ನೋವಿನ ಚೂರಿಗಳು. ಅವು ನೋವಿನ ಚೂರಿಗಳಾಗಿ ನಮ್ಮ ಕಾಲನ್ನು ಕೆಡತಾ ಇವೆ ಅಂತ. ಇದು ನಾವು ನಾಗರಿಕತೆಯತ್ತ ಬರ್ತಾ ಇದ್ದೀವಿಯೋ, ಏನು ಸಂಸ್ಕೃತಿಯಿಂದ ಅಸಂಸ್ಕೃತಿಯತ್ತ ಹೋಗ್ತಾ ಇದ್ದೀವಿಯೋ ತಿಳಿದಾದ ಒಂದು ಕ್ಷಮ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಬರೆದಂಥದ್ದು ಬಹಳ ಜನಪ್ರಿಯ ಆಯಿತು ಅದು. ಅದಕ್ಕೆ ಇದನ್ನೇ ಮುಂದುವರಿಸಿ ಇನ್ನೊಂದು ಹುಟ್ಟಿ ಬೆಳೆದ ಹಳ್ಳಿ ಮುಟ್ಟಿ ಬಂದಾಗ ಉಂಡುಟ್ಟ ಆ ಪ್ರೀತಿ ಕಾಣದಾಗ್ಯೋದ ಈಗ ಅಂತ ಹೇಳಿ ಇನ್ನೊಂದು ಕವನದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ವರ್ಣಿಸಿದ್ದೀನಿ. ಹೀಗಾಗಿ ಬದುಕಿನ ಒಂದು ಪ್ರತಿಬಿಂಬ ಆ ಕವನಗಳ ಮೂಲಕವಾಗಿ ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಕವನದ ಮೂಲಕ ಆಗಲಿ, ಸಾಹಿತ್ಯದ ಜೊತೆಗೆ ಮತ್ತೆ ಈ ಹಲವಾರು ಒಂದು ಸಂಘಟನೆಯಲ್ಲಿ ಕೂಡ ನೀವು ಭಾಗವಹಿಸಿ ಮತ್ತೆ ಜನರ ಒಂದು ಮನ ಗೆಲ್ಲುವಂತ ಕೆಲಸ ಆಗಿದೆ. ನೋಡ್ರಿ, ಎಲ್ಲವನ್ನೂ ಇನ್ನೊಬ್ಬರು ಮಾಡಬೇಕು ಅನ್ನೋದಕ್ಕಿಂತಲೂ ನಾನು ಮಾಡಬೇಕು ಅನ್ನುವಂಥದ್ದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ಆದರ್ಶ ಆಗಬೇಕು. ಬರೀ ನಾನು ಮೇಣೆಯಲ್ಲಿ ಕೂಡೋರಾದ್ರೆ, ಪಲ್ಲಕ್ಕಿಯಲ್ಲಿ ಕೂಡೋರಾದ್ರೆ ಹೊರೋರು ಯಾರು ಅಂತ ನಮ್ಮಲ್ಲಿ ಒಂದು ಮಾತು ಬರ್ತದೆ. ನಾವು ಹೊರೋದಕ್ಕೂ ರೆಡಿ, ಸಿದ್ಧ ಇರಬೇಕು. ಅದಕ್ಕೆ ಸಂಘಟನೆಯಲ್ಲಿ ಸುಮಾರು 20-25 ಸಂಘಟನೆಗಳಲ್ಲಿ ನಾನು ಬಂದಿದ್ದೀನಿ. ಇವತ್ತು ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವೇ ಸಮಾನ ಮನಸ್ಕರು 7 ಜನ ಸೇರಿಕೊಂಡು ಹೆಚ್ಚಾಗಿ ನಿವೃತ್ತರಾದವರು. ನಿವೃತ್ತಿ ಆದ ಮೇಲೆ ನನಗೆ ಜೀವನವೇ ಇಲ್ಲ ಅನ್ನುವಂಥ ಭಾವನೆ
ಆದರೆ ಅದು ಹೊರಗೆ ಬರಬೇಕಾದ್ರೆ ಮನುಷ್ಯ ಕ್ರಿಯಾಶೀಲನಾಗಿದ್ದರೆ ಬದುಕು ಭಾರ ಅಂತ ಅನಿಸೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡಿದ್ದೀನಿ. ಅದು ನಾನು ಈ ಕಡೆಗೆ ಕನ್ನಡ ನಾಡು ಲೇಖಕರು ಓದುಗರ ಸಹಕಾರ ಸಂಘ ಅಂತ ಮಾಡಿಕೊಂಡು ಇದು ಇಡೀ ರಾಜ್ಯದಲ್ಲಿಯೇ ಒಂದು ಹೊಸ ಸಂಘಟನೆ. ಇದು ಇನ್ನೊಬ್ಬರಿಂದ ಷೇರು ಹಣ ಸಂಗ್ರಹ ಮಾಡಿ ಪ್ರತಿ ವರ್ಷ 10 ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇದ್ದೀವಿ. 5 ಪುಸ್ತಕಗಳಿಗೆ ಬಹುಮಾನ ಕೊಡ್ತಾ ಇದ್ದೀವಿ. ಈ ಭಾಗದ ಹಿರಿಯ ಲೇಖಕರಿಗೆ ಒಂದು ಜೀವನ ಸಾಧನೆಯ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಸಹಿತ ಅದರ ಉಪಾಧ್ಯಕ್ಷನಾಗಿದ್ದೀನಿ, ಇದರ ಗೌರವಾಧ್ಯಕ್ಷನಾಗಿದ್ದೀನಿ. ಸಾಕಷ್ಟು ಕಾರ್ಯಗಳು ಮಾಡ್ತಾ ಇದ್ದೀವಿ, ಮಾಡಬೇಕು. ನಿಜಕ್ಕೂ ನಿಮ್ಮ ಸಾಧನೆಗೆ ತುಂಬ ಅದ್ಭುತವಾದಂಥ ಒಂದು ಈ ಸಾಧನೆ ಹಾದಿಯಲ್ಲಿ ಒಂದು ಹಿನ್ನೆಲೆ ಬಹಳಷ್ಟು ಒಂದು ಕಥೆಗಳು ಇಲ್ಲಿ ನಾವು ನೋಡ್ಬೋದು. ಆದರೆ ಈಗಿನ ಕಾಲದಲ್ಲಿ ಒಂದು ಸಾಧನೆ ಅನ್ನೋದ್ರೆ ಅದರ ಹಿನ್ನೆಲೆ ಇನ್ನೊಂದು ಪಾರಿತೋಷಿಕ ಆಗಲಿ, ಒಂದು ಪುರಸ್ಕಾರಕ್ಕೋಸ್ಕರ ಅದರಲ್ಲೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಪ್ರಶಸ್ತಿ ನಾನು ಇದಕ್ಕೋಸ್ಕರ ಮಾಡಬೇಕು ಅಂತ. ಇಷ್ಟು ಈಗಿನ ಕಾಲದಲ್ಲಿ ಬಟ್ ನಿಮಗೆ ಒಂದು ಪುರಸ್ಕಾರ ಸಿಕ್ಕಿದೆ, ಕನಕಶ್ರೀ ಪುರಸ್ಕೃತ. ಸೊ ಅದು ಬಹಳಷ್ಟು ವಿಶೇಷ ಏನಂತಂದ್ರೆ, ಸೊ ಇಲ್ಲಿ ನಿಮಗೆ ಕನಕಶ್ರೀ ಒಂದು ಪ್ರಶಸ್ತಿ ಸಿಗ್ತದೆ ಅಂತಂದ್ರೆ ಕೆಲವೊಬ್ರು ನಿಮ್ಮ ಹಿನ್ನೆಲೆ ಕೆಲವೊಂದು ಮಾತುಗಳು ಕೂಡ ನಿಮಗೆ ವಿಶೇಷ ಅಂತ ಬಂದಿರಬಹುದು. ಬಟ್ ಅದರದ್ದು ನಿಮ್ಗೇನು ಸರ್ಪ್ರೈಸ್ ಅನಿಸ್ತಾ ಅಥವಾ ವಿಶೇಷವಾಗಿಯೂ ನನಗೆ ಕಾಲ ಕೆಟ್ಟದ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಜಾತೀಯತೆ ಹೆಚ್ಚಾಗ್ಯದ, ಇಂಥ ಮುಂದುವರಿದ ಜಾತಿಯವ್ರಿಗೆ ಏನು ಸಿಗೋದಲ್ಲ. ಇವೆಲ್ಲ ನಿಮ್ಮ ಎದುರಿಗೆ ಇದೆ. ಇಲ್ಲೇ ಕನಕಶ್ರೀ ಪ್ರಶಸ್ತಿ 2015ರಲ್ಲಿ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾನೊಬ್ಬನೇ ಮೊಟ್ಟ ಮೊದಲು ಈ ಕನಕಶ್ರೀ ಪ್ರಶಸ್ತಿಯನ್ನು ಪಡೆದಂಥವನು. ಭಾಳ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ರು. ಈಗ ನೀವು ಕೂತಿರುವಂಥ ಈ ಸಾಹಿತ್ಯ ಸದನ ಆ 5 ಲಕ್ಷ ರೂಪಾಯಿಗಳನ್ನು ಕಟ್ಟಿಸಿದಂಥದ್ದು. ಅದರಲ್ಲಿ ಕೂಡ ನೀವು ಅದೇ ದುಡ್ಡು ಸಾಹಿತ್ಯದಲ್ಲಿ ಕೂಡ ಸಾಹಿತ್ಯ ಸದನ. ಇಷ್ಟು ವರ್ಷ ಏನು ಇಲ್ಲದೆ ದಾಸರ ಒಂದು ಅನುಗ್ರಹದಿಂದ ಬದುಕಿ ಬಂದಂತ ನಾವು ಬಡತನದಲ್ಲಿ ಮಿಂದೆದ್ದು ಹೊರಗೆ ಬಂದಂಥವ್ರು. ನಾವು ಉಳ್ಳವರಲ್ಲ, ಇದ್ದವರು ಅಲ್ಲ. ಇರೋ ರೊಟ್ಟಿ ಚಟ್ನಿ ತಿಂದ್ಕೊಂಡು ನಾವು 8ನೇ ತರಗತಿ ಓದುವಾಗ ಕುಷ್ಟಿಗೆಯಲ್ಲಿ ವಾರದ ಮನೆ ಮಾಡಿಕೊಂಡು ಊಟ ಮಾಡಿಕೊಂಡು ಓದಿದಂಥ ಹುಡುಗ ನಾನು. ಹೀಗಾಗಿ ಈಗ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತಂದರೆ ಅದು ಒಬ್ಬನಿಂದ ಅಲ್ಲ, ಎಲ್ಲ ನಿಮ್ಮಂಥವರು ಹೊರಗಿನವರು ಎಲ್ಲರ ಒಂದು ಕೈ ಹಿಡಿದು ನನಗೆ ಆಸರಿಯಾಗಿ ಕೊಟ್ಟು ಬೆಳೆಸಿದ್ದಾರೆ. ಹೀಗಾಗಿ ಕನಕಶ್ರೀ ಜೊತೆಗೆ ಒಂದು 50 ಸಂಘ ಸಂಸ್ಥೆ ಮಠ ಮಂದಿರಗಳು, ಜಾತಿ ಮತ ಯಾವ ಭೇದ ಇಲ್ಲದೆ ಎಲ್ಲರೂ ನನಗೆ ಇಲ್ಲ ನಿಮ್ಮ ಸುತ್ತಮುತ್ತ ಬಹುಶಃ ಇವನ್ನ ಆಮೇಲೆ ತೋರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಶಸ್ತಿಗಳು, ಎಲ್ಲ ಲಿಂಗಾಯತ ಮಠಗಳು, ವೀರಶೈವ ಮಠಗಳು, ವಿಶ್ವಕರ್ಮ ಮಠಗಳು, ಬ್ರಾಹ್ಮಣ ಮಠಗಳು, ದಲಿತ ಮಠಗಳು, ಮಂದಿರಗಳು ಎಲ್ಲವೂ ಸಹಿತ ನನ್ನನ್ನು ಪ್ರೀತಿಯಿಂದ ನೋಡಿದ್ದಾರೆ. ಪರೋಪಕಾರದ ಬದುಕು ಯಾರ್ದಿರ್ತದ ಅವ್ರದ್ದು ನಿಜವಾದ ಬದುಕು ಅಂತ ನಾವು ಭಾವಿಸ್ಕೊಂಡಿದ್ದೆ. ಇವತ್ತು ನಮ್ಮಂಥ ಅನೇಕ ಯುವಕರು ಇವತ್ತು ನಿಮ್ಮ ಮಾರ್ಗದರ್ಶನದಲ್ಲಿ ಇವತ್ತು ಕಲಬುರಗಿ ಒಳಗೆ ನಾವೆಲ್ಲ ತಮ್ಮ ಉಪಜೀವನಕ್ಕಾಗಿ ಬೇರೆ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಪ್ರವೃತ್ತಿಯಿಂದ ಇವತ್ತು ಸಾಹಿತ್ಯ ಕ್ಷೇತ್ರದೊಳಗೆ ಇವತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಬೇಕಾದ್ರೂ ಕೂಡ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು ಮೂಲ ಕಾರಣ. ಏನಂತಂದರೆ ಕಳೆದ 25 ವರ್ಷಗಳಿಂದ ನಾವು ಏನೋ ಒಂದು ಸಂಘಟನೆ ಮಾಡಬೇಕು, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತಟ್ಟನೆ ತಲೆಯಲ್ಲಿ ವಿಚಾರ ಹೊಡೆದಾಗ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು. ನಿಮ್ಮ ಸುಮಾರು 50-60 ವರ್ಷದಿಂದ ಈ ಸಾಹಿತ್ಯ ಪಯಣ ಜೊತೆಗೆ ಕಲೆ ಕ್ಷೇತ್ರದಲ್ಲಿ ಆಗಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಆಗಲಿ ಮತ್ತು ಈ ಪತ್ರಿಕೆ ಉದ್ಯಮದಲ್ಲಿ ಆಗಲಿ, ಅದರ ಜೊತೆಗೆ ಎಲ್ಲರ ಜೊತೆಗೊಂದು ಆತ್ಮೀಯ ಬಾಂಧವತೆ. ಯಾರ ಬಾಯಿಯಲ್ಲಿ ಕೆಲಸ ಸ್ವಾಮಿರಾವ್ ಕುಲಕರ್ಣಿ ಸರ್ ಅಂತಂದರೆ ಒಂದು ಅಪಾರವಾದಂಥ ಭಕ್ತಿ, ಶ್ರದ್ಧೆ, ನಿಮ್ಮ ಬಗ್ಗೆ ಕುರಿತು ಅವರಿಗೆ ಇರುವಂತಹ ಪ್ರೀತಿ ನಿಜವಾಗೂ ಅದು ಒಂದು ಗಳಿಸ್ಬೇಕಂತಂದರೆ ತುಂಬ ಬಹಳ ಅಪರೂಪದ ಸಂಗತಿ. ಆದರೆ ಎಲ್ಲಕ್ಕಿಂತ ಹೆಚ್ಚು ಏನಂತಂದರೆ ಈ ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಿಟ್ಟು ಈ ಕಲೆ ಕ್ಷೇತ್ರದಲ್ಲಿ ಬಿಟ್ಟು ಎಲ್ಲಕ್ಕಿಂತ ಹೆಚ್ಚು ನಿಮಗೆ ಎದರಲ್ಲಿ ನೆಮ್ಮದಿ ಸಿಕ್ಕಿದೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಅಥವಾ ನಿಮಗೆ ಸಂತೋಷ ಸಿಕ್ಕಿದೆ ಎದರಲ್ಲಿ? ಇಡಿಯಾಗಿ ಯಾವ ಕ್ಷೇತ್ರದಲ್ಲಿದ್ದರೂ ಸಹಿತ ಮೌಲ್ಯಗಳನ್ನು ಕಾಪಾಡಿಕೊಂಡು ನನ್ನ ಶಕ್ತಿ ಮೀರಿ ನನಗೆ ಇದೊಂದು ಅವಕಾಶ ಸಿಕ್ಕಿದೆ, ಈ ಅವಕಾಶ ಸದುಪಯೋಗ ಮಾಡ್ಕೋಬೇಕು. ಇದರಿಂದ ಅನೇಕರ ಬದುಕಿಗೆ
ಒಂದು ಮಾರ್ಗದರ್ಶನ ನೀಡಬೇಕು ಅನ್ನುವಂಥದ್ದು ನನ್ನ ಮುಖ್ಯವಾಗಿ ನಾನು ಮಾಡಿದಂಥ ಎಲ್ಲ ಕ್ಷೇತ್ರ. ಈ ಪ್ರೀತಿ ಆಗಲಿ, ಈ ಸಂಘಟನೆ ಆಗಲಿ, ಇವೆಲ್ಲವುಗಳು ಸಾಹಿತ್ಯ ಕ್ಷೇತ್ರ, ಕಲಾಕ್ಷೇತ್ರದ ಕೊಡುಗೆಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವೆಲ್ಲದಕ್ಕೂ ಹೆಚ್ಚಾಗಿ ನಾನು ಒಬ್ಬ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ತತ್ವಪದ ಸಾಹಿತ್ಯ, ಇವು 3 ಸಾಹಿತ್ಯಗಳನ್ನು ಓದ್ಕೊಂಡಿರೋದ್ರಿಂದ ಅಲ್ಲಿರುವಂಥದ್ದು ಫಿಲಾಸಫಿ, ತಾತ್ವಿಕ ಚಿಂತನೆ ಏನಿದೆ ಅಂದರೆ ಇವೆಲ್ಲವುಗಳು ಬದುಕಿನ ಸುತ್ತವೇ ಸುತ್ತಾಡ್ತವೆ. ಮಾನವ ಜನ್ಮ ದೊಡ್ಡದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ದಾಸರು. ಉಳ್ಳವರು ಶಿವಾಲಯವ ಮಾಡುವರು, ನೀನೇನು ನಾನೇನು ಮಾಡಲಿ ಬಡವನ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂದರು. ಎಲ್ಲೂ ಹೋಗಬೇಕಾಗಿರೋದು. ನಮ್ಮ ಕವಿ ಇವ್ರು ಹೇಳ್ದಂಗೆ ಶಿವದತ್ತ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯಲ್ಲಿ. ನಮ್ಮ ಜಗನ್ನಾಥಾಸರು ಹರಿಕಥಾನುಸಾರದಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ಯೋಗ್ಯ ಪಾತ್ರರು 3 ಲೋಕದವರು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕಾರ್ಯಗಳೆಲ್ಲ ಪೂಜೆಯು, ಸರ್ವ ವಂದನೆ ವಿಮಲ ಮೂರ್ತಿಯ ಧ್ಯಾನವುಳ್ಳವೇ. ಆಯ್ತಲ್ರಿ? ಒಳ್ಳೆಯ ಕೆಲಸ ಮಾಡಿದರೆ ಅದು ಪೂಜೆ, ಒಳ್ಳೆಯ ಮಾತುಗಳನ್ನು ಆಡಿದರೆ ಅದು ಮಂತ್ರ. ಮಂತ್ರಗಳು ಪೂಜೆಗಳು ಬೇರೆ ಇಲ್ಲ. ಈಸಬೇಕು, ಇದ್ದುಸಹಿಸಬೇಕು. ಬಡತನದಲ್ಲಿ ಸಹಿತ ಈ ಸಾಧನೆಗೆ ಕಾರಣ ಏನು, ಪ್ರೇರಣೆ ಏನು? ನಿಮ್ಮಂಥವರು ನಮ್ಮನ್ನು ಕೈ ಹಿಡಿದು ಎತ್ತಿರು. ಒಬ್ಬರಿಗೊಬ್ಬರು ಆಗಬೇಕು ಬದುಕಿನಲ್ಲಿ. ಆ ಬದುಕು ನನಗೆ ಕೊಟ್ಟಂಥದ್ದನ್ನು ನಾನು ಪರ್ಯಾಯವಾಗಿ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ, ಮತ್ತೇನು. ಸಾಹಿತ್ಯ ಜೊತೆಗೆ ಮತ್ತೆ ಇನ್ನೊಂದಂದ್ರೆ ನೀವು ಈ ನಟನೆಯಲ್ಲಿ ಕೂಡ ಬಹಳ ವಿಶೇಷವಾದಂತ ಒಂದು ಪಾತ್ರ ಕೂಡ ಮಾಡಿದ್ದೀರಾ. ಕಾಲುದಾರಿ ಅಂತ ಒಂದು ಚಿತ್ರದಲ್ಲಿ ಪಾತ್ರ, ಅದು ನಾಗರಾಜ್, ಅದು ನಿಮ್ಮದೇ. ಅದು ಬಹಳ ಒಂದು ವಿಶೇಷ ಪಾತ್ರ ಅದರಲ್ಲಿ ನಿಮ್ದು ನೋಡ್ತಾ ಇದೀವಿ. ಮುದುಕರ ಪಾತ್ರ ಕೊಟ್ಟಿದ್ರಿ, ಮುದುಕನು ಇದ್ದೆ. ಆದ್ರೆ ಜನ ಅದನ್ನ ತುಂಬಾ ಸರಿಯಾಗಿ ಗುರುತಿಸಿ ಇದು ಮಾಡಿದ್ರು. ಅದ್ಭುತವಾದಂತ ನಟನೆ ಅದು ನಿಮ್ಮ ಕಿರು. ನಾವು ಇಲ್ಲಿ ಹಿಂದೆ 30 ವರ್ಷಗಳ ಹಿಂದೆ ಒಂದು ಈ ರೀತಿ ಒಂದು ಸಾಕ್ಷ್ಯ ಚಿತ್ರದಲ್ಲಿ ಮಾಡಿ, ಸಾಹಿತ್ಯದಿಂದ ಸಾಮಾಜಿಕ ಸಂಘಟನೆ, ಶಿಕ್ಷಣ ಮುಗಿತು, ಮತ್ತೆ ಜೊತೆಗೆ ಒಂದು ಪತ್ರಿಕೆ ಉದ್ಯಮದಲ್ಲಿ ಆಗಿ ಮತ್ತೆ ನೀವು ಮತ್ತೆ ನಟನೆಯಲ್ಲಿ ಕೂಡ 30 ನಾಟಕಗಳು ಮಾಡಿದೀವಿ. ನಾಟಕದಲ್ಲಿ 74ರಿಂದ ರಂಗಮಾಧ್ಯಮ ಸಂಸ್ಥೆ, ನಾನು ಹೇಳೋದಂತ ಕನ್ನಡ ಸಾಹಿತ್ಯ ಸಂಘ. ಇದ್ರ ಜೊತೆಗೆ ಇನ್ನೂ ಹೆಚ್ಚು ಮಟ್ಟಕ್ಕೆ ನೀವು ಇನ್ನು ಏನು ಆದ್ರೂ ಇನ್ನು ನಾನು ಸಾಧಿಸ್ಬೇಕು, ಇನ್ನಾದ್ರೂ ಕೂಡ ಏನು ಈ ಕ್ಷೇತ್ರದಲ್ಲಿ ನಾನು ಇನ್ನೂ ಒಂದು ಸೇವೆ ಮಾಡ್ಬೇಕಂತ ನಿಮ್ಮಲ್ಲಿ ಆ ತುಡಿತ ಇನ್ನೂ ಇದೆ ಅಂತ ಅನಿಸುತ್ತೆ. ಇದಕ್ಕೆ ಕಾರಣ 2. ಒಂದು, ನಮ್ಮ ಹಿರಿಯರು ಶಾಸ್ತ್ರ ಗ್ರಂಥಗಳು ಹೇಳ್ತವೆ, ಭಗವಂತ ನಿನ್ನನ್ನು ಇನ್ನೂ ಜೀವಂತವಾಗಿಟ್ಟದ್ದು ನೀನು ಏನಾದರೂ ಸಮಾಜಕ್ಕೆ ಕಾಣಿಕೆ ಕೊಡುಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಅದ್ಭುತ ಅಲ್ರಿ ಪಾಪ, 100 ನನ್ನ ವಿದ್ಯಾರ್ಥಿಗಳೇ ನನ್ನ ಕಣ್ಣೆದುರಿಗೆ ಹೋಗ್ಬಿಟ್ರು. 73 ವಯಸ್ಸಿನಲ್ಲಿ ಇನ್ನೂ ನಾನು ಬದುಕಿದ್ದೀನಿ. ಕಾರಣ ಏನದ? ಏನು ಕಾರಣ? ಏನೋ ಒಂದು ಅದ್ಭುತ ಶಕ್ತಿ, ಏನೋ ಒಂದು ಕಾರಣದಿಂದ ನಮ್ಮನ್ನು ಬದುಕಿಸದ. ಕ್ರಿಯಾಶೀಲತೆಯಿಂದ ನಾನು ನನ್ನ ವಯಸ್ಸನ್ನು ಮರಿತೀನಿ. ಹೀಗಾಗಿ ಎರಡನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀನಿ. ಅನೇಕ ನನ್ನ ಗೆಳೆಯರ ಸಹಕಾರ ಇದೆ. ಸಂಘಟನೆಯಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ, ನಿಷ್ಠೆ ಇದ್ದರೆ ಬಹುಶಃ ಜನ ಎಷ್ಟೇ ಕಾಲ ಕೆಟ್ಟರು ಜನ ಗುರುತಿಸ್ತಾರೆ ಅನ್ನುವಂಥದ್ದು ಭಾವನೆ ಇವತ್ತು ಬಂದಿದೆ. ತುಂಬ ಅದ್ಭುತ. ಹೀಗಾಗಿ ಇದರ ಜೊತೆ ಈಗ ನೀವು ಮಾಡಿದಂಥ ಈ ನನ್ನ ಮನದಾಳದ ಮಾತುಗಳು ಏನಿವೆಯಲ್ಲ, ಅವುಗಳು ಬಂದಾಗ ಮತ್ತೆ ಹಿಂದಿನ ನೆನಪಿಸ್ಕೊಟ್ರಿ. ನಿಮ್ಮ ಸಂಘಟನೆಗೂ ಸಹಿತ ನಾನು ಧನ್ಯವಾದಗಳು. ನಾಗರಾಜ್ ಕುಂಬಾರ್ ಅವರೇ, ಈ ಕಲಬುರಗಿಯ ಪ್ರತಿಭೆ ನೀವು. ಈ ಭಾಗದ ಜನ ನಿಮ್ಮಂಥವ್ರನ್ನು ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ವಾತಾವರಣ ಮತ್ತೆ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸದ್ಯಕ್ಕೆ ನಿಮ್ಮಂಥವ್ರು ಬೆಳಿಬೇಕು. ಆದರೆ ಬೆಂಗಳೂರಿಗೆ ಹೋಗಿ ಈ ಭಾಗ ಮರೆತಿಲ್ಲಲ್ಲ, ಭಾಳ ದೊಡ್ಡ ಮಾತು ನಿಮ್ಮದು ಅನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತಾ ನಿಮಗೆ. ಸಾಹಿತ್ಯ ಜೊತೆಗೆ ಮತ್ತೆ ಇನ್ನೊಂದಂದ್ರೆ ನೀವು ಈ ನಟನೆಯಲ್ಲಿ ಕೂಡ ಬಹಳ ವಿಶೇಷವಾದಂತ ಒಂದು ಪಾತ್ರ ಕೂಡ ಮಾಡಿದ್ದೀರಾ. ಕಾಲುದಾರಿ ಅಂತ ಒಂದು ಚಿತ್ರದಲ್ಲಿ ಪಾತ್ರ, ಅದು ನಾಗರಾಜ್, ಅದು ನಿಮ್ಮದೇ. ಅದು ಬಹಳ ಒಂದು ವಿಶೇಷ ಪಾತ್ರ ಅದರಲ್ಲಿ ನಿಮ್ದು ನೋಡ್ತಾ ಇದೀವಿ. ಮುದುಕರ ಪಾತ್ರ ಕೊಟ್ಟಿದ್ರಿ, ಮುದುಕನು ಇದ್ದೆ. ಆದ್ರೆ ಜನ ಅದನ್ನ ತುಂಬಾ ಸರಿಯಾಗಿ ಗುರುತಿಸಿ ಇದು ಮಾಡಿದ್ರು. ಅದ್ಭುತವಾದಂತ ನಟನೆ ಅದು ನಿಮ್ಮ ಕಿರು. ನಾವು ಇಲ್ಲಿ ಹಿಂದೆ 30 ವರ್ಷಗಳ ಹಿಂದೆ ಒಂದು ಈ ರೀತಿ ಒಂದು ಸಾಕ್ಷ್ಯ ಚಿತ್ರದಲ್ಲಿ ಮಾಡಿ, ಸಾಹಿತ್ಯದಿಂದ ಸಾಮಾಜಿಕ ಸಂಘಟನೆ, ಶಿಕ್ಷಣ ಮುಗಿತು, ಮತ್ತೆ ಜೊತೆಗೆ
ಒಂದು ಪತ್ರಿಕೆ ಉದ್ಯಮದಲ್ಲಿ ಆಗಿ ಮತ್ತೆ ನೀವು ಮತ್ತೆ ನಟನೆಯಲ್ಲಿ ಕೂಡ ಪಾಲು ಹೆಜ್ಜೆ ಇಟ್ಟು 30 ನಾಟಕಗಳು ಮಾಡಿದೀವಿ. ನಾಟಕದಲ್ಲಿ 74ರಿಂದ ರಂಗಮಾಧ್ಯಮ ಸಂಸ್ಥೆ, ನಾನು ಹೇಳೋದಂತ ಕನ್ನಡ ಸಾಹಿತ್ಯ ಸಂಘ. ಇದ್ರ ಜೊತೆಗೆ ಇನ್ನೂ ಹೆಚ್ಚು ಮಟ್ಟಕ್ಕೆ ನೀವು ಇನ್ನು ಏನು ಆದ್ರೂ ಇನ್ನು ನಾನು ಸಾಧಿಸ್ಬೇಕು, ಇನ್ನಾದ್ರೂ ಕೂಡ ಏನು ಈ ಕ್ಷೇತ್ರದಲ್ಲಿ ನಾನು ಇನ್ನೂ ಒಂದು ಸೇವೆ ಮಾಡ್ಬೇಕಂತ ನಿಮ್ಮಲ್ಲಿ ಆ ತುಡಿತ ಇನ್ನೂ ಇದೆ ಅಂತ ಅನಿಸುತ್ತೆ. ಇದಕ್ಕೆ ಕಾರಣ 2. ಒಂದು, ನಮ್ಮ ಹಿರಿಯರು ಶಾಸ್ತ್ರ ಗ್ರಂಥಗಳು ಹೇಳ್ತವೆ, ಭಗವಂತ ನಿನ್ನನ್ನು ಇನ್ನೂ ಜೀವಂತವಾಗಿಟ್ಟದ್ದು ನೀನು ಏನಾದರೂ ಸಮಾಜಕ್ಕೆ ಕಾಣಿಕೆ ಕೊಡುಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಅದ್ಭುತ ಅಲ್ರಿ ಪಾಪ, ನೂರಾರು ನನ್ನ ವಿದ್ಯಾರ್ಥಿಗಳೇ ನನ್ನ ಕಣ್ಣೆದುರಿಗೆ ಹೋಗ್ಬಿಟ್ರು. 73 ವಯಸ್ಸಿನಲ್ಲಿ ಇನ್ನೂ ನಾನು ಬದುಕಿದ್ದೀನಿ. ಕಾರಣ ಏನದ? ಏನು ಕಾರಣ? ಏನೋ ಒಂದು ಅದ್ಭುತ ಶಕ್ತಿ, ಏನೋ ಒಂದು ಕಾರಣದಿಂದ ನಮ್ಮನ್ನು ಬದುಕಿಸದ. ಕ್ರಿಯಾಶೀಲತೆಯಿಂದ ನಾನು ನನ್ನ ವಯಸ್ಸನ್ನು ಮರಿತೀನಿ. ಹೀಗಾಗಿ ಎರಡನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀನಿ. ಅನೇಕ ನನ್ನ ಗೆಳೆಯರ ಸಹಕಾರ ಇದೆ. ಸಂಘಟನೆಯಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ, ನಿಷ್ಠೆ ಇದ್ದರೆ ಬಹುಶಃ ಜನ ಎಷ್ಟೇ ಕಾಲ ಕೆಟ್ಟರು ಜನ ಗುರುತಿಸ್ತಾರೆ ಅನ್ನುವಂಥದ್ದು ಭಾವನೆ ಇವತ್ತು ಬಂದಿದೆ. ತುಂಬ ಅದ್ಭುತ. ಹೀಗಾಗಿ ಇದರ ಜೊತೆಗೆ ಈಗ ನೀವು ಮಾಡಿದಂಥ ಈ ನನ್ನ ಮನದಾಳದ ಮಾತುಗಳು ಏನಿವೆಯಲ್ಲ, ಅವುಗಳು ಬಂದಾಗ ಮತ್ತೆ ಹಿಂದಿನ ನೆನಪಿಸಿಕೊಟ್ರಿ. ನಿಮ್ಮ ಸಂಘಟನೆಗೂ ಸಹಿತ ನಾನು ಧನ್ಯವಾದಗಳು. ನಾಗರಾಜ್ ಕುಂಬಾರ್ ಅವರೇ, ಈ ಕಲಬುರಗಿಯ ಪ್ರತಿಭೆ ನೀವು. ಈ ಭಾಗದ ಜನ ನಿಮ್ಮಂಥವ್ರನ್ನು ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ವಾತಾವರಣ ಮತ್ತೆ ಈ ನಮ್ಮ ಕಲ್ಯಾಣ ಕರ್ನಾಟಕದ ನಿರ್ಮಾಣ ಆಗಿದೆ. ಈ ಸದ್ಯಕ್ಕೆ ನಿಮ್ಮಂಥವ್ರು ಬೆಳಿಬೇಕು. ಆದರೆ ಬೆಂಗಳೂರಿಗೆ ಹೋಗಿ ಈ ಭಾಗ ಮರೆತಿಲ್ಲಲ್ಲ, ಭಾಳ ದೊಡ್ಡ ಮಾತು ನಿಮ್ಮದು ಅನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೇನೆ. ಈ ಭಾಗದಲ್ಲಿ ಕಲೆಗೆ ಪ್ರೋತ್ಸಾಹ ಇಲ್ಲ, ಕಲಾವಿದರಿಗೆ ಪ್ರೋತ್ಸಾಹ ಇಲ್ಲ. ಇಲ್ಲಿ ಪೂರಕಗಳು, ಸಾಮಗ್ರಿಗಳು, ವಸ್ತುಗಳು ಮತ್ತು ಅವಕಾಶಗಳು ಕೂಡ ಕೊರತೆ ಇದೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಅದಕ್ಕೆ ನಿಜಕ್ಕೂ ಹಿನ್ನೆಲೆ ನಾವು ಈ ವಿಷಯ ಹಿನ್ನೆಲೆ ತಿರುಗಿ ನೋಡಿದಾಗ ಅನಿಸುತ್ತೆ, ಕೊರತೆ ಎಲ್ಲಿದೆ ಅಂತಂದರೆ ಅದು ನಮ್ಮ ಮನದಲ್ಲಿ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಸಾಧಕರಿದ್ದಾರೆ, ಅವರು ಈ ಕೊರತೆಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದಾರೆ. ಅವರು ಎಂತಹ ಕಡಿಮೆ ಕೊರತೆಯಲ್ಲಿ ಕೂಡ ತಮ್ಮ ಸಾಧನೆಯ ಬದುಕು ತೋರಿಸಿದಾರಲ್ಲ, ಅದು ನಿಜಕ್ಕೂ ಸಾಧನೆ. ಅಂತ ಹಲವಾರು ಸಾಧಕರು ಈ ಭಾಗದಲ್ಲಿ ಇದ್ದಾರೆ. ಅವರ ಈ ಮನದಾಳದ ಅವರ ಹಿನ್ನೆಲೆ ನಡೆದು ಬಂದ ಜೀವನ ದಾರಿ ಈ ಸಂದರ್ಶನದ ಮೂಲಕ ತಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ.